ನಮಸ್ಕಾರ. ಬಹು ಜನರ ಅಪೇಕ್ಷೆಯ ಮೇರೆಗೆ ಇಂದು ನಾವು ವಿಶೇಷವಾದ ಬಹಳ ಸುಲಭವಾದ ಮನೆಯಲ್ಲಿ ಮಾಡಬಹುದಾದ ಆಲೂ ಮತ್ತು ಬದನೆಕಾಯಿ ಸಾಂಬಾರ ಮಾಡುವ ವಿಧಾನ ಮತ್ತು ಬೇಕಾಗುವ ಸಾಮಾನುಗಳ ವಿವರಣೆಯನ್ನು ತಿಳಿಯೋಣ. ಮೃದುವಾದ ಆಲೂಗಡ್ಡೆ ಮತ್ತು ರುಚಿಕರ ಬದನೆಕಾಯಿ ಸೇರಿ ಮಾಡುವ ಈ ಸಾಂಬಾರ್ ಅನ್ನ ಇಡ್ಲಿ, ದೋಸೆ ಅಥವಾ ರೊಟ್ಟಿಗೆ ಸೂಪರ್ ಕಾಂಬಿನೇಷನ್. ಬೇಕಾಗುವ ಸಾಮಗ್ರಿಗಳು: ಆಲೂಗಡ್ಡೆ 2 ಮಧ್ಯಮ ಗಾತ್ರ ತುಂಡುಗಳು, ಬದನೆಕಾಯಿ 2 ಚಿಕ್ಕ ತುಂಡುಗಳು, ತೊಗರಿಬೇಳೆ ಅರ್ಧ ಕಪ್, ಈರುಳ್ಳಿ 1 ಸಣ್ಣದು, ಟೊಮೆಟೊ 1, ಹುಣಸೆ ಹಣ್ಣಿನ ರಸ 2 ಟೇಬಲ್ ಸ್ಪೂನ್, ಸಾಂಬಾರ್ ಪುಡಿ 2 ಟೀ ಸ್ಪೂನ್, ಅರಿಶಿನ 1/4 ಟೀ ಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು, ಬೆಲ್ಲ ಸ್ವಲ್ಪ, ಕರಿಬೇವು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಅಲಂಕಾರಕ್ಕೆ. ಒಗ್ಗರಣೆಗೆ: ಎಣ್ಣೆ 2 ಟೀ ಸ್ಪೂನ್, ಸಾಸಿವೆ ಅರ್ಧ ಟೀ ಸ್ಪೂನ್, ಜೀರಿಗೆ ಅರ್ಧ ಟೀ ಸ್ಪೂನ್, ಒಣ ಮೆಣಸಿನಕಾಯಿ 2, ಹಿಂಗು ಚಿಟಿಕೆ. ಮಾಡುವ ವಿಧಾನ: ತೊಗರಿಬೇಳೆ ತೊಳೆದು ಕುಕ್ಕರ್ನಲ್ಲಿ ಅರಿಶಿನ ಹಾಕಿ ಚೆನ್ನಾಗಿ ಬೇಯಿಸಿಕೊಳ್ಳಿ. ಪಾತ್ರೆಯಲ್ಲಿ ಆಲೂಗಡ್ಡೆ ಮತ್ತು ಬದನೆಕಾಯಿ ಹಾಕಿ ಸ್ವಲ್ಪ ನೀರು ಸೇರಿಸಿ ಬೇಯಿಸಿ. ನಂತರ ಈರುಳ್ಳಿ, ಟೊಮೆಟೊ ಹಾಕಿ ಮೃದುವಾಗುವವರೆಗೆ ಬೇಯಿಸಿ. ಈಗ ಹುಣಸೆ ರಸ, ಸಾಂಬಾರ್ ಪುಡಿ, ಉಪ್ಪು ಮತ್ತು ಬೆಲ್ಲ ಹಾಕಿ 5 ನಿಮಿಷ ಕುದಿಸಿ. ಬೇಯಿಸಿದ ಬೇಳೆ ನೀರು ಹಾಕಿ ಸಾಂಬಾರ್ ಗಟ್ಟಿತನಕ್ಕೆ ತಕ್ಕಂತೆ ಕುದಿಸಿ. ಸಣ್ಣ ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡಿ ಸಾಸಿವೆ, ಜೀರಿಗೆ, ಮೆಣಸಿನಕಾಯಿ, ಹಿಂಗು ಹಾಕಿ ಒಗ್ಗರಣೆ ಮಾಡಿ ಸಾಂಬಾರ್ಗೆ ಸೇರಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಬಿಸಿ ಬಿಸಿ ಸರ್ವ್ ಮಾಡಿ.